ಯೂಟ್ರಸ್ ರಿಮೂವಲ್ನಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ವಾ? ಹೇಗೆ ತುಂಬ ಜನ ಹೆದರ್ತಾರೆ, ಸೊ ಏನು ಹೇಳ್ತೀವಿ? ಸಿ, ನಮ್ಮ ಸಮಸ್ಯೆಗೆ ವಿ ಆರ್ ಟ್ರೈಂಗ್ ಟು ಫೈಂಡ್ ದ ಪರಿಹಾರ. ಈಗ ಪೇಷಂಟ್ ಬರ್ತಾರೆ ನನ್ನ ಹತ್ರ ಹೇಳಿ, ನನಗೆ ತುಂಬ ಬ್ಯಾಕ್ ಪೇಯ್ನ್ ಬರುತ್ತೆ ಪೀರಿಯಡ್ಸ್ ಟೈಮ್ನಲ್ಲಿ, ತುಂಬ ಹೆವಿ ಫ್ಲೋ ಆಗ್ತಾಯಿದೆ ಪೀರಿಯಡ್ಸು. ಸೊ ವೆನ್ ವಿ ಡೂ ಸ್ಕ್ಯಾನ್, ಸಪೋಸ್ ನಿಮ್ಮ ಗರ್ಭಚೀಲದಲ್ಲಿ ದೊಡ್ಡ ದೊಡ್ಡ ಗಡ್ಡೆಗಳು ಕಂಡು ಬಂದಿದೆ, ಆ್ಯಂಡ್ ಯು ನೋ ದಟ್ ಈಸ್ ವಾಟ್ ಈಸ್ ಕಾಸಿಂಗ್ ಯು ಪೇಯ್ನ್, ದಟ್ ಈಸ್ ವಾಟ್ ಈಸ್ ನಿಮ್ಮ ಹೆವಿ ಬ್ಲೀಡಿಂಗ್ಗೆ ಸಮಸ್ಯೆಗೆ ಅದು ಕಾರಣ ಅದೇ. ಸೊ ಕಾರಣ ಗೊತ್ತಾದಾಗ ವಿ ಟ್ರೈ ಟು ರಿಮೂವ್ ದ ಕಾರಣ. ಈಗ ಅದು ನಿಮ್ಮ ಬಾಡಿನಲ್ಲಿ ಇರಬಾರ್ದಂಥ ಆರ್ಗನ್ ಇವಾಗ. ಯಾಕೆಂದರೆ ನಿಮ್ಮ ಏಜು 40-45, ಯೂಟ್ರಸ್ ಎಲ್ಲಿವರೆಗೂ ಬೇಕು ನಿಮಗೆ? ಅಂಟಿಲ್ ನೀವು ಮಕ್ಕಳು ಹೆರೋ ತನಕ ಬೇಕು. ಅದನ್ನು ಕರೆಯೋದೇ ಅದಕ್ಕೋಸ್ಕರ. ವಿ ಕಾಲ್ ಇಟ್ ಆಸ್ ಲೈಕ್ ದಟ್. ಸೊ ಅದ್ರ ಕೆಲಸ ಮುಗಿಸಾಗಿದೆ ಅದು ಆಲ್ರೆಡಿ. ಬಟ್ ಇವಾಗ ನಿಮ್ಗೆ ಸಮಸ್ಯೆ ಕೊಡ್ತಾ ಇದೆ. ಅದು ಸಮಸ್ಯೆಗೆ ಪರಿಹಾರ ಇಸ್ ಯೂಟ್ರಸ್ ರಿಮೂವಲ್. ಸೊ ಯೂಟ್ರಸ್ ರಿಮೂವ್ ಮಾಡಿದ್ಮೇಲೆ ಸೈಡ್ ಎಫೆಕ್ಟ್ಸ್ ಇರೋದಕ್ಕಿಂತ ನನ್ನ ಪ್ರಕಾರ ಬೆನಿಫಿಟ್ಸ್ ಜಾಸ್ತಿ ಇಂಥ ಪೇಷಂಟ್ಸ್ಗೆ. ಬಿಕಾಸ್ ಪೇಯ್ನ್ ಇರೋದಿಲ್ಲ, ಬ್ಲೀಡಿಂಗ್ ಸಮಸ್ಯೆ ಇರೋದಿಲ್ಲ, ತಿಂಗಳ ಆ್ಯನಿಮಿಕ್ ಆಗೋದಿಲ್ಲ, ರಕ್ತಹೀನತೆ ಆಗೋಲ್ಲ, ಈ ಲೇಡೀಸು ವೀಕ್ ಫೀಲ್ ಮಾಡೋಲ್ಲ, ಅದರ ನಂತರ ಎನರ್ಜೆಟಿಕ್ ಆಗೋಗ್ತಾರೆ, ದೇ ಬಿಕಮ್ ಮೋರ್ ವೈಬ್ರೆಂಟ್ ಆ್ಯಂಡ್ ಊಟ ಚೆನ್ನಾಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ದೆನ್ ಇವೆಂಚುಲಿ ವೇಟು ಪುಟ್ ಆನ್ ಆಗೋಗ್ತಾರೆ. ಸೊ ಮೋಸ್ಟ್ ಆಫ್ ಮೈ ಪೇಷಂಟ್ಸ್ ಕಮ್ ಅಂಡ್ ಟೆಲ್ ಮಿ, ಸರ್ಜರಿ ಮಾಡ್ಕೊಂಬಿಟ್ಟೆ ದಪ್ಪ ಆಗಿಬಿಟ್ಟೆ ಅಂತ. ನೋ, ಸರ್ಜರಿ ಮಾಡಿದ ನಂತರ ನೀವು ಹೇಗೆ ನಿಮ್ಮದು ಅನಿಮಿಯಾ ಟ್ರೀಟ್ ಮಾಡ್ಕೊಂಡ್ರಿ, ಹೇಗೆ ನಿಮ್ಮ ಡೈಜೆಸ್ಟಿವ್ ಪವರ್ ಇನ್ಕ್ರೀಸ್ ಆಯಿತು, ಹಾಗೆ ನೀವು ರೆಸ್ಟನ್ನು ತೊಗೊಂಬಿಟ್ರಿ. ಅಂದರೆ ಸರ್ಜರಿ ಮಾಡಿದ ನಂತರ ಯಾರೋ ಹೇಳಿದ್ರು ರೆಸ್ಟ್ ತೊಗೊಳ್ಳಿ ಮನೇಲಿ. ನವಡೇಸ್ ವಿ ಆರ್ ಡೂಯಿಂಗ್ ಆಲ್ ಸರ್ಜರೀಸ್. ಮೋಸ್ಟ್ ಆಫ್ ಮೈ ಪೇಷಂಟ್ಸ್ ನಾನು ಮಾಡ್ತಿರೋದು ಲ್ಯಾಪ್ರೋಸ್ಕೋಪಿ. ಲ್ಯಾಪ್ರೋಸ್ಕೋಪಿ ಇಸ್ ಅ ಡೇ ಕೇರ್ ಪ್ರೊಸೀಜರ್. ಅಂದರೆ 24 ಗಂಟೆ ಒಳಗಡೆ ಪೇಷಂಟು ಮನೆಗೆ ನಡ್ಕೊಂಡು ಜೀನ್ಸ್ ಹಾಕ್ಕೊಂಡು ಹೋಗ್ಬೋದು ವಾಪಸ್. ದ್ಯಾಟ್ಸ್ ಹೌ ಇಟ್ ಈಸ್. ಈ ಥರದಾದ ಆಪ್ರೇಷನ್ ನಾವು ಕಟ್ ಮಾಡಲಿಲ್ದಂಗೆ ಮಾಡಿರಬೇಕಾದ್ರೆ ನೀವು ರೆಸ್ಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಆ ಥರದಾದ ರೆಸ್ಟು ವಿಚ್ ಹಳೆ ಕಾಲದಲ್ಲಿ ಲೇಡೀಸು ಮನೆಗೆ ಹೋಗಿ 3 ತಿಂಗಳು ಬರೀ ಬೆಡ್ ಮೇಲೆ ಮಲಗಿರ್ತಾಯಿದ್ರು, ಆ ಮಾಡೋ ಕೆಲಸ ತಪ್ಪು. ಅದರಿಂದ ನಿಮ್ಮ ವೆಯ್ಟ್ಗೇನಾಗುತ್ತೆ ಹೊರತು ಸರ್ಜರಿ ಮಾಡೋದ್ರಿಂದ ನಿಮ್ಮ ಸೈಡ್ ಎಫೆಕ್ಟ್ ಆಗಿ ವೆಯ್ಟ್ ಆಗೋದಿಲ್ಲ. ವೆಯ್ಟ್ ಗೇನ್ ಈಗ ಅದಂತೂ ದೊಡ್ಡ ಇಶ್ಯೂ ಆಗ್ಬಿಟ್ಟಿದೆ. ಏನಂದ್ರೆ ಯಾರಾದ್ರೂ ದಪ್ಪ ಇದ್ದಾರೆ ಅಥವಾ ಅವ್ರಿಗೆ ನಿಮ್ PCOS ಇದೆಯಾ, PCOD ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಪಾಪ ಅವ್ರು ತುಂಬಾ ಕಷ್ಟಪಡ್ತಾ ಇರ್ತಾರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ. ಸೊ ನೀವ್ ಏನ್ ಹೇಳ್ತೀರಿ ಅಂತ ಪೇಷಂಟ್ಗೆ? ಇತ್ತೀಚಿನ ದಿನಗಳಲ್ಲೇ ನನ್ನ ಕ್ಲಿನಿಕಲ್ ಒಂದು ಪೇಷಂಟ್ ಅದೇ ಥರ ಬಂದಿತ್ತು. ಬಟ್ ಎಕ್ಸಾಂಪಲ್ ಹೇಳ್ತೀನಿ. ಆ ಹುಡುಗಿ 20 ವರ್ಷದ ಹುಡುಗಿ, ಅಮ್ಮ ಜೊತೆಗೆ ಬಂದಿದ್ಲು, ಅವ್ರ ತಾಯಿ ಜೊತೆಗೆ. ಅವಳು ವೆಯ್ಟು 120 kg ಆನ್ ದ ವೇಯಿಂಗ್ ಸ್ಕೇಲ್. ಆ್ಯಂಡ್ ಆಬ್ವಿಯಸ್ಲಿ ಸಮಸ್ಯೆ ಇರೆಗ್ಯುಲರ್ ಪೀರಿಯಡ್ಸ್ ಇತ್ತು, PCOS ಇತ್ತು. ಸೊ ಈ ಥರದಾದ ಪೇಷಂಟ್ಸ್ಗೆ ವೆನ್ ವಿ ಚೆಕ್ ಥೈರಾಯ್ಡ್, ಕೆಲವೊಮ್ಮೆ ಥೈರಾಯ್ಡ್ ಕೂಡ ಇರುತ್ತೆ. ಸೊ ಎಸ್, ಥೈರಾಯ್ಡ್ ಅದು ಇದು ಇದ್ದಾಗ ಏನಾಗುತ್ತೆ, ಅವ್ರದ್ದು ಮೆಟಬಾಲಿಸಮ್ ಅಂತೀವಿ. ಅಂದರೆ ನಾವು ತಿನ್ನೋ ಊಟನ ನಾವು ಕರಗಿಸ್ಕೋಬೇಕು ಎಕ್ಸಸೈಸ್ ಮಾಡಿ. ಆ ಮೆಟಬಾಲಿಕ್ ರೇಟ್ ಏನಿರುತ್ತೆ ತುಂಬ ಕಡಿಮೆ ಇರುತ್ತೆ. ಮೀನ್ಸ್ ನಾನು 1 hour ವರ್ಕೌಟ್ ಮಾಡಿದ್ರೆ ನಾನೊಂದು 200 ಕ್ಯಾಲೋರಿ ಬರ್ನ್ ಮಾಡ್ಬೋದು, ಕಿಲೋ ಕ್ಯಾಲ್. ಬಟ್ ಅದೇ ಥೈರಾಯ್ಡ್ ಪೇಷಂಟ್ ಇಲ್ಲ PCOS ಪೇಷಂಟ್ ಅದೇ 200 ಕ್ಯಾಲೋರಿ ಬರ್ನ್ ಮಾಡೋಕ್ಕೆ 2 hour ವರ್ಕ್ ಮಾಡಬೇಕಾಗತ್ತೆ, ವರ್ಕೌಟ್ ಇನ್ ದ ಜಿಮ್. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಪೇಷಂಟ್ಸ್ಗೆ ಅರ್ಥ ಆಗೋದಿಲ್ಲ. ಬೇಸಿಕಲಿ ಅವ್ರು ಹೇಳ್ತಾರೆ, ನಾನು ಮಾಡ್ತಾಯಿದ್ದೀನಿ ಮೇಡಮ್, ನಾನು ಮಾಡ್ತಾಯಿದ್ದೀನಿ. ಓಕೆ, ನೀವು ಮಾಡ್ತಾ ಇರೋದು ಏನಾಗುತ್ತೆ, ಕ್ಯಾಲೋರಿ ಇಂಟೇಕಿಗೂ ಕ್ಯಾಲೋರಿ ಬರ್ನಿಂಗಿಗೂ ವ್ಯತ್ಯಾಸ ಇರಬೇಕು. ಅಂದರೆ ನಿಮ್ಮ ಇಂಟೇಕ್ ಅಂತ ಏನು ಹೇಳ್ತೀವಿ, ತಿನ್ನೋದೇನಿದೆ ಕ್ಯಾಲೋರೀಸು, ಯಾವಾಗಲೂ ನೀವು ಅದನ್ನು ಕಡಿಮೆ ಇಟ್ಕೊಂಡು ಬರ್ನ್ಔಟ್ ಕ್ಯಾಲೋರೀಸ್ ನೀವು ಜಾಸ್ತಿ ಮಾಡಿದಾಗಲೇ ವೆಯ್ಟ್ ಲಾಸ್ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ದಟ್ ಈಸ್ ಓನ್ಲಿ ಪ್ಯೂರ್ಲಿ ಪಾಸಿಬಲ್. ನೀವು ಡಯಟ್ ಜೊತೆಗೆ ನಿಮ್ಮ ಎಕ್ಸಸೈಸ್ನ ಅಳವಡಿಸ್ಕೊಳ್ಳೇಬೇಕು. ಎರಡೂ ಒಟ್ಟಿಗೆ ಇದ್ದರೆ ಮಾತ್ರನೇ ವೆಯ್ಟ್ ಲಾಸ್ ಕಾಣೋಕ್ಕೆ ಸಾಧ್ಯ. ನಾವು ಬರೀ ಒಂದು ಮಾಡ್ತೀನಿ ಅಂದರೆ ವೆಯ್ಟ್ ಲಾಸ್ ಆಗೋದೇ ಇಲ್ಲ. ಇಂಥ ಪೇಷಂಟ್ಸ್ಗೆ ಮೆಟಬಾಲಿಸಮ್ ರೇಟ್ ಯಾಕೆ ಕಮ್ಮಿ ಇರುತ್ತೆ? ಬಿಕಾಸ್ ಆಫ್ ಹಾರ್ಮೋನಲ್ ಇಶ್ಯೂಸ್, ಆಸ್ ಐ ಸೆಡ್. ಸೊ ದೇ ನೀಡ್ ಟು ವರ್ಕ್ ಹಾರ್ಡ್. There is no way that we can change their genetic composition. They need to work little harder than the others. Okay. ಸ್ವಲ್ಪ ಶ್ರಮ ಜಾಸ್ತಿ ಪಡಬೇಕು. ಬೆಳಗ್ಗೆ 1 hour, ಸಂಜೆ 1 hour ಎಕ್ಸಸೈಸ್ ಮಾಡಬೇಕಾಗತ್ತೆ. ಓಕೆ. ಈ PCOS PCOD ಪೇಷಂಟ್ಸ್ಗೆ ಮೂಡ್ ಸ್ವಿಂಗ್ಸ್ ತುಂಬ ಇರುತ್ತೆ ಅಂತ ಹೇಳ್ತಾರೆ. ಎಲ್ಲ ಹಾರ್ಮೋನಲ್ ಚೇಂಜಸ್ ಅಗೇನ್, ಆಸ್ ಐ ಸೆಡ್. ಸೊ ಅದಕ್ಕೂ ಕೂಡ ವಿ ಗಿವ್ ಟ್ಯಾಬ್ಲೆಟ್ಸ್, ಹಾರ್ಮೋನಲ್ ಟ್ಯಾಬ್ಲೆಟ್ಸ್. ಅದರಲ್ಲಿ ಆದಷ್ಟು ಮಟ್ಟಕ್ಕೆ ಮೂಡ್ ಸ್ವಿಂಗ್ಸ್ ಕಂಟ್ರೋಲ್ ಮಾಡ್ಬೋದು. ಬಟ್ ನನಗೆ ಕೇಳಿದ್ರೆ ನೀವು ಆದಷ್ಟು ನೀವು ಹೆಲ್ದಿ ಲೈಫ್ ಸ್ಟೈಲ್, ಡೈಲಿ ಎಕ್ಸಸೈಸ್ ಆ್ಯಂಡ್ ಕಟ್ ಡೌನ್ ಆನ್ ಫ್ಯಾಟಿ ಫುಡ್. ಅಂದರೆ ನಾವೇನು ಕರೆದಿರೋ ಐಟಮ್ಸ್ ಆಗಲಿ, ಕಬಾಬ್ಸ್ ಆಗಲಿ, ಚಿಕನ್ ಆಗಲಿ, ಬರ್ಗರ್ಸ್ ಆಗಲಿ, ಮೈದಾ ಫ್ಲೋರ್ ಐಟಮ್ಸ್ ಅಂತೀವಿ, ಪ್ರಾಸೆಸ್ಡ್ ಫುಡ್ ಅಂತೀವಿ, ಸ್ಟೋರ್ಡ್ ಫುಡ್ ಲೈಕ್ ಹೌ ಯು ಈಟ್ ಆಲ್ ದಟ್ ಬೇಕ್ರಿ ಐಟಮ್ಸ್, ಅದನ್ನೆಲ್ಲ ನೀವು ಕಟ್ ಡೌನ್ ಮಾಡಿಕೊಂಡಷ್ಟು ಈ ಸಿಮ್ಟಮ್ಸ್ ಏನು ನೀವು ಕೇಳ್ತಾ ಇದ್ದೀರಾ ಅದು ಸಾಕಷ್ಟು ಮಟ್ಟಕ್ಕೆ ಕಂಟ್ರೋಲಲ್ಲಿ ಬರುತ್ತೆ.
You're only asking me obstetrics and gynecology. Ask me something else. Only infertility and PCOS. Cosmetic gynec, anything you can ask me, na? ಅದಕ್ಕೆ ನೀವು ಅದನ್ನ ಹೇಳಿ